ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚೇತನ್ ಹೋಗಾರ್. ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ಅಲ್ಲಿ ಒಂದು ಪ್ರಮುಖವಾದಂಥ ವಿಚಾರವನ್ನ ತಗೊಂಡು ಬಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ, ಈಗಾಗಲೇ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಅಂಧರಾಗಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನವರೆಗೂ ಏನೆಲ್ಲ ಡೆವಲಪ್ಮೆಂಟ್ ಆಯಿತು, ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ. ಈಗಾಗಲೇ 35 ದಿನ ಆಯಿತು ದರ್ಶನ್ ಅವರು ಅಂಧರಾಗಿ. ಮತ್ತೊಂದು ಕಡೆ ಪೊಲೀಸರು ಕೂಡ ಎಲ್ಲ ರೀತಿಯಾದಂತಹ ಒಂದಿಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತಿದ್ದಾರೆ. ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಪೊಲೀಸರು ತಮ್ಮ ಕೆಲಸವನ್ನ ಬಹಳಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಅಂಧರಾಗಿರುವಂತಹ ನಟ ದರ್ಶನ್ ಹಾಗೇನೆ ಪವಿತ್ರ ಗೌಡ ದಿನದಿಂದ ದಿನಕ್ಕೆ ಸಾಕಷ್ಟು ವಿಲವಿಲ ಅಂತ ಒದ್ದಾಡ್ತಿದ್ದಾರಂತೆ. ಯಾಕಂದ್ರೆ ದರ್ಶನ್ ಅವರಿಗೆ ಜೈಲಲ್ಲಿ ಊಟ ಸರಿಯಾಗಿ ಸೇರ್ತಾ ಇಲ್ಲ, ಹಾಗಾಗಿನೇ ಅವರಿಗೆ ಆರೋಗ್ಯದ ಸಮಸ್ಯೆ ಉಂಟಾಗ್ತಿದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಅವರು ಕೂಡ ನಿನ್ನೆ ಮೊನ್ನೆ ಒಂದ್ 2-3 ದಿನದ ಹಿಂದೆಯಲ್ಲಿ ಅವರು ಜೈಲಲ್ಲಿರುವಂತಹ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು, ಒಂದಿಷ್ಟು ಚಿಕಿತ್ಸೆಯನ್ನ ಪಡ್ಕೊಂಡ್ರು. ಸೊ ಇದು ಅಲ್ಲಿ ಜೈಲಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳು. ಈಗಾಗಲೇ ದರ್ಶನ್ ಕುಟುಂಬದವರಾಗಿರ್ಬೋದು, ಅದೇ ರೀತಿಯಾಗಿ ಪವಿತ್ರ ಗೌಡ ಕುಟುಂಬದವರಾಗಿರ್ಬೋದು, ಬಹಳಷ್ಟು ಗಮನ ಹರಿಸಿ ಪದೇ ಪದೇ ಹೋಗಿ ಭೇಟಿ ಮಾಡಿ ಒಂದಿಷ್ಟು ಆರೋಗ್ಯದ ವಿಚಾರಿಸ್ತಿದ್ದಾರೆ, ಆರೋಗ್ಯವನ್ನ ವಿಚಾರಣೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಅವರು ಕೂಡ ಜೈಲೂಟ ಸೇರ್ತಾ ಇಲ್ಲ, ಹಾಗಾಗಿ ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಚಾರಣೆ ಇದೇ ಜುಲೈ 18ರಂದು ಇತ್ಯರ್ಥ ಆಗುತ್ತೆ. ಅಂದ್ರೆ ಜೈಲೂಟಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದು ಅವತ್ತು ಗೊತ್ತಾಗುತ್ತೆ. ಸೊ ಅದು ಒಂದು ಭಾಗ. ಮತ್ತೊಂದು ಕಡೆ ನಾವು ನಿನ್ನೆ ಗಮನಿಸಿದ್ದೀವಿ, ದರ್ಶನ್ ಅವರ ಸಹೋದರ ಹಾಗೇನೆ ಅವರ ಪತ್ನಿ ವಿಜಯಲಕ್ಷ್ಮಿ ಇಬ್ರು ಕೂಡ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿಬಿಟ್ಟು ಒಂದಿಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಸದ್ಯಕ್ಕಂತೂ ಬೇಲ್ ಸಿಗೋದಿಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದಾರಂತೆ ವಿಜಯಲಕ್ಷ್ಮಿ ಅವರು. ಆಗ ಆ ಕ್ಷಣದಲ್ಲಿ ದರ್ಶನ್ ಅವರು ಒಂದಿಷ್ಟು ಆಘಾತಕ್ಕೊಳಗಾಗಿದ್ದಾರಂತೆ. ಸೊ ಮತ್ತೊಂದು ಕಡೆ ಸಮಾಧಾನ ಮಾಡುವಂತ ಕೆಲಸ ಆಗಿದೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಒಂದಿಷ್ಟು ವಕೀಲರನ್ನ ಭೇಟಿ ಮಾಡಿ ನಿರಂತರವಾಗಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಒಂದು ಭಾಗ. ಮತ್ತೊಂದು ಕಡೆ ದರ್ಶನ್ ಅವರು ಇದೆಲ್ಲದರಿಂದ ಹೊರ ಬರೋದಕ್ಕೆ ಮನಶಾಂತಿಗೋಸ್ಕರ ಅಲ್ಲೇ ಜೈಲಲ್ಲಿರುವಂತಹ ಲೈಬ್ರರಿಯಿಂದ ಒಂದಿಷ್ಟು ಪುಸ್ತಕಗಳನ್ನ ತರಿಸ್ಕೊಂಡು ಪುಸ್ತಕಗಳನ್ನ ಓದ್ತಾ ಇದ್ದಾರಂತೆ. ಮತ್ತೊಂದು ಕಡೆ ಮನಶಾಂತಿಗೋಸ್ಕರ ಧ್ಯಾನದ ಮೊರೆ ಹೋಗಿದಾರಂತೆ. ಈಗಾಗಲೇ ಸ್ವಲ್ಪ ಕಂಫರ್ಟೇಬಲ್ ಆಗಿದೆಯಂತೆ ದರ್ಶನ್ ಅವರಿಗೆ. ಸೊ ಈಗಾಗಲೇ ಪೊಲೀಸರ ಒಂದು ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ವಿಕ್ ಆಗಿ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ದರ್ಶನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈಗೇನು ರೇಣುಕಾಸ್ವಾಮಿ ಕೊಲೆ ಆಗಿದೆಯಲ್ಲ, ಆ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಆಂಗಲ್ಗಳಲ್ಲಿ ತನಿಖೆನ ಮಾಡಿದ್ದಾರೆ ಪೊಲೀಸರು. ಬಹಳಷ್ಟು ಮಹತ್ತರ ಸಾಕ್ಷಿಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಏನಪ್ಪಾ ಅಂತಂದ್ರೆ, ಈಗ ಚಿತ್ರದುರ್ಗದಿಂದ ಬೆಂಗಳೂರುವರೆಗೂ ಅಂದ್ರೆ ಈ ಪಟ್ಟಣಗೆರೆ ಶೆಡ್ ಅಲ್ಲಿರುವಂತಹ CCTV ಫುಟೇಜ್ಗಳು, ಹಾಗೇನೆ ದರ್ಶನ್ ಮನೆಯಲ್ಲಿರುವಂತಹ CCTV ಫುಟೇಜ್ಗಳು, ಹಾಗೇನೆ ಪವಿತ್ರ ಗೌಡ ಅವರ ಮನೆಯಲ್ಲಿರುವಂತಹ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಹಾಗೇನೆ ಅಲ್ಲಿ ಕಿಡ್ನಾಪ್ ಮಾಡಿದಂತಹ ಒಂದಿಷ್ಟು CCTV ಫುಟೇಜ್ಗಳು ಕೂಡ ಈಗ ಸಿಕ್ಕಿರುವಂತದ್ದು. ಮತ್ತೆ ಈ ಹಿಂದೆ ರೇಣುಕಾಸ್ವಾಮಿ ಕೆಲಸ ಮಾಡ್ತಿದ್ರಲ್ಲ, ಆ ಕೆಲಸ ಮಾಡ್ತಿರುವಂತಹ ಸ್ಥಳದ CCTV ಫುಟೇಜ್ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಮತ್ತೊಂದು ಇಲ್ಲಿ ಪೊಲೀಸರಿಗೆ ತಲೆನೋವು ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಈ ಪಟ್ಟಣಗೆರೆ ಶೆಡ್ ನಲ್ಲಿರುವಂತಹ ಒಂದಿಷ್ಟು CCTVಯ ಫುಟೇಜ್ ನ ಕೆಲವೊಂದಿಷ್ಟು ಡೇಟಾಗಳು ಡಿಲೀಟ್ ಆಗಿದಾವಂತೆ. ಸೊ ಅದನ್ನು ಕೂಡ ಇಲ್ಲಿ ಪ್ರಮುಖ ಸಾಕ್ಷ್ಯನಾಗಿ ಮಾಡೋದಕ್ಕೆ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ. ಸೊ ಹಾಗಾಗಿನೇ ಆ ಯಾವ್ದೆಲ್ಲ ಡೇಟಾಗಳ ಡಿಲೀಟ್ ಆಗಿದೆಯಲ್ಲ, ಸೊ ಈಗ FSL ನ ಮೊರೆ ಹೋಗಿದ್ದಾರೆ ಪೊಲೀಸರು. FSL ನಲ್ಲಿ ಯಾವೆಲ್ಲ ಡೇಟಾ ಡಿಲೀಟ್ ಆಗಿದೆಯಲ್ಲ ಅದನ್ನೆಲ್ಲ ರಿಟ್ರೀವ್ ಮಾಡೋದಕ್ಕೂ ಕೂಡ ಮನವಿಯನ್ನ ಮಾಡಿದಾರಂತೆ. ಈಗ FSL ನಿಂದ ರಿಟ್ರೀವ್ ಆದಂತಹ ಡೇಟಾ ಏನಾದ್ರೂ ಆ ವರದಿ ಬಂದ್ರೆ ಇಲ್ಲಿ ಅದು ಕೂಡ ಒಂದು ಪ್ರಮುಖ ಸಾಕ್ಷಿ ಆಗುತ್ತೆ. ಈವರೆಗೂ ಪೊಲೀಸರು 150 ಸಾಕ್ಷಿಗಳನ್ನ ಸಂಗ್ರಹ ಮಾಡಿದಾರಂತೆ. ಅದೆಲ್ಲವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ 90 ದಿನಗಳ ಕಾಲಾವಕಾಶ ಇರುತ್ತೆ ಪೊಲೀಸರಿಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ. ಈ 90 ದಿನಗಳ ಕಾಲದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ, ಇನ್ನೂ ಸಮಯಾವಕಾಶ ಬೇಕಂದ್ರೆ ಕೋರ್ಟಿಗೆ ಮನವಿ ಮಾಡಬಹುದಂತೆ. ಕೋರ್ಟ್ ಅಲ್ಲಿ ಮನವಿ ಮಾಡಿಕೊಂಡು ಮತ್ತೊಂದಿಷ್ಟು ದಿನಗಳ ಕಾಲಾವಕಾಶವನ್ನ ಕೇಳಬಹುದಂತೆ. ಇನ್ನೂ ತನಿಖೆಯನ್ನ ಮಾಡಬೇಕಾಗಿದೆ, ಇನ್ನೊಂದಿಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿದೆ, ಹಾಗಾಗಿ ಒಂದಿಷ್ಟು ಸಮಯಾವಕಾಶ ಕೊಡಿ ಅಂತ ಕೋರ್ಟ್ಗೆ ಮನವಿ ಮಾಡಬಹುದಂತೆ. ಅದಾದ ಬಳಿಕ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬಹುದಂತೆ. ಹಾಗಾಗಿ ದರ್ಶನ್ ಅವರ ಈ ಒಂದು ಮುಂದಿನ ನಿರ್ಧಾರ ಅಂದ್ರೆ ಅವರ ಭವಿಷ್ಯದ ನಿರ್ಧಾರ ಈ ಚಾರ್ಜ್ ಶೀಟ್ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ಮೇಲೆ ಕೋರ್ಟ್ ನಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತವೆ, ವಾದ ವಿವಾದಗಳಾಗ್ತವೆ. ಅದೆಲ್ಲ ಆದ್ಮೇಲೆ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕಾಗುತ್ತಾ ಅಥವಾ ತಿರಸ್ಕಾರ ಮಾಡಬೇಕಾಗುತ್ತಾ ಅನ್ನೋದು ಅದು ಕೋರ್ಟ್ಗೆ ಬಿಟ್ಟಿರುವಂತಹ ವಿಚಾರ. ಅಲ್ಲಿ ನ್ಯಾಯಾಧೀಶರು ನಿರ್ಧಾರ ಮಾಡ್ತಾರೆ. ಈ ಒಂದು ಚಾರ್ಜ್ ಶೀಟ್ ನ ವಿಚಾರಗಳನ್ನ ತಗೊಂಡು ನಿರ್ಧಾರ ಮಾಡ್ತಾರೆ. ಏನಾದ್ರೂ ಲೋಪದೋಷಗಳಿದ್ರೆ ಬಹುತೇಕ ಜಾಮೀನು ಸಿಗುವಂತಹ ಸಾಧ್ಯತೆ ಇರುತ್ತೆ ನಟ ದರ್ಶನ್ ಅವರಿಗೆ. ಇಲ್ಲ ಎಲ್ಲ ಕರೆಕ್ಟ್ ಆಗಿತ್ತು, ಏನು ಕೂಡ ಅಲ್ಲಿ ಮಿಸ್ ಕಾಡಂಗಿರ್ಲಿಲ್ಲ ಅಂತಂದ್ರೆ
ಅಲ್ಲಿ ಜಾಮೀನು ತಿರಸ್ಕಾರ ಆಗುವಂತಹ ಸಾಧ್ಯತೆ ಇರುತ್ತೆ. ಈಗಲೇ ಯಾಕೆ ಜಾಮೀನು ಇಲ್ಲಿ ಅಪ್ಲೈ ಮಾಡಿಲ್ಲ ಅನ್ನೋದಕ್ಕೂ ಕೂಡ ಒಂದಿಷ್ಟು ಏನು ಸ್ಪಷ್ಟನೆ ಇದೆ. ಯಾಕಪ್ಪ ಅಂತಂದ್ರೆ ಈಗೇನಾದ್ರೂ ಜಾಮೀನು ಅವರ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ದರ್ಶನ್ ಪರ ವಕೀಲರು ಅಂತಂದ್ರೆ ಅದು ತಿರಸ್ಕಾರ ಆಗುತ್ತೆ. ಯಾಕಂತಂದ್ರೆ ಇನ್ ಕೇಸ್ ಏನಾದರೂ ಈಗ ಏನು ಆರೋಪ ಹೊತ್ತಿರುವಂತಹ ದರ್ಶನ್ ಅವರಿಗೆ ಜಾಮೀನು ಸಿಕ್ಕರೆ ಇಲ್ಲಿ ಸಾಕ್ಷಿ ನಾಶ ಆಗುವಂತ ಒಂದಿಷ್ಟು ಸಾಧ್ಯತೆಗಳಿರ್ತವೆ, ಮತ್ತೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ. ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇಲ್ಲಿ ಅವರಿಗೆ ಈ ಜಾಮೀನು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಜಾಮೀನನ್ನ ಅಪ್ಲೈ ಮಾಡೋದಕ್ಕೆ ದರ್ಶನ್ ಪರ ವಕೀಲರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಅವರ ಧರ್ಮಪತ್ನಿ ಆಗಿರುವಂತಹ ವಿಜಯಲಕ್ಷ್ಮಿ ಅವರು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೇನೆ ನಿರಂತರವಾಗಿ ವಕೀಲರಿಂದ ಒಂದಿಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ನೋಡೋಣ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಮಾಡ್ತಾರೆ ಅಂತ. ಯಾಕಂದ್ರೆ ಈಗಾಗಲೇ 35 ದಿನಗಳಾಗಿದೆ, ಇನ್ನು 55 ದಿನಗಳು ಬಾಕಿ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ. 55 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರಾ ಅಥವಾ ಅದಾದ್ಮೇಲೆ ಇನ್ನೊಂದಿಷ್ಟು ಸಮಯ ಕೇಳ್ತಾರಂತ ಕಾದ್ ನೋಡೋಣ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಜೈಲೇ ಗತಿ ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ ಅನ್ನೋದು ಇಲ್ಲಿ ಬಹಳಷ್ಟು ಕುತೂಹಲ ಕೆರಳ್ತಾ ಇದೆ. ಈಗಾಗಲೇ ಅಭಿಮಾನಿಗಳು ಕೂಡ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಜೈಲ್ ಹತ್ರ ಹೋಗಿ ದಿನಾಲೂ ಕೂಡ ನಿರಾಸೆಯಿಂದ ವಾಪಸ್ ಹೋಗ್ತಿದ್ದಾರೆ. ಯಾಕಂದ್ರೆ ಒಳಗಡೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಕಾದ್ ನೋಡೋಣ ಏನಾಗುತ್ತೆ ಅಂತ.